ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಸಾಬುದಾನಿ ಮತ್ತು ಆಲೂಗಡ್ಡೆ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ಸುಲಭವಾಗಿ ನಾವು ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಈ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು ಬೌಲಷ್ಟು, ಈ ಬೌಲ್ನಿಂದ ಒಂದು ಬೌಲಷ್ಟು ಸಬ್ಬಕ್ಕಿ ತಗೊಂಡು ರಾತ್ರಿನೇ ಇದನ್ನು ನಾನು ನೆನೆಲಿಕ್ಕಿಟ್ಟಿದ್ದೆ. ಒಂದು 2 ಸಲ ತೊಳೆದು ಅದರಲ್ಲಿ ಒಂದು ಬೌಲಷ್ಟು ಮತ್ತು ನೀರು ಹಾಕಿ ನಾನು ಇದನ್ನು ನೆನೆಲಿಕ್ಕಿಟ್ಟಿದ್ದೆ. ಇಲ್ಲಿ ನೀವು ನೋಡ್ಬೋದು, ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಇದೇ ಬೌಲ್ನಿಂದ ನಾವು 5 ಬೌಲಷ್ಟು ಇಲ್ಲಿ ನೀರು ಸೇರಿಸಬೇಕಾಗತ್ತೆ. ಈಗ ಇಲ್ಲಿ ನಾನು 5 ಬೌಲಷ್ಟು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ನೀರು ಕುದಿ ಬರೋವರೆಗೂ ನಾವು ಇಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆ ಮೇಲಿನ ಸಿಪ್ಪೆ ತೆಗೆದು ತುರ್ಕೊಳ್ಳೋಣ ಇದನ್ನು. ಇದು ದೊಡ್ಡ ಹೋಲಿರುತ್ತೆ ನೋಡಿ, ಆ ಕಡೆಯಿಂದನೇ ತುರ್ಕೋಬೇಕು. ಇದನ್ನು ಚೆನ್ನಾಗಿ ತುರಿದಾದ ನಂತರ ಇದನ್ನು ನಾವು ನೀರಿನಲ್ಲಿ ಹಾಕಿಡಬೇಕು. ಹಾಗೆ ಇಟ್ಟರೆ ಕಪ್ಪಾಗಿಬಿಡುತ್ತೆ. ನೀರಿನಲ್ಲಿ ಹಾಕಿಟ್ಟು ಇವಾಗ ಈ ಕಡೆ ನಾವು ನೀರೇನಿಟ್ಟಿದ್ದೀವಿ ಅಲ್ಲ ಗ್ಯಾಸ್ ಮೇಲೆ, ಆ ನೀರು ಬಿಸಿಯಾಗಿದೆ ಅಂತ ನೋಡೋಣ. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಈಗ ಈ ನೀರಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಸ್ವಲ್ಪ ನೀವು ಉಪ್ಪು ಸೇರಿಸ್ಕೊಳ್ಳಿ, ನಂತರ ಟೇಸ್ಟ್ ನೋಡಿಕೊಂಡು ನೀವು ಮತ್ತೆ ಉಪ್ಪು ಸೇರಿಸ್ಕೋಬಹುದು. ಈಗ ನಾವೇನು ಸಬ್ಬಕ್ಕಿ ನೆನೆಲಿಕ್ಕೆ ಇಟ್ಟಿದ್ವಿ ಅಲ್ಲ, ಅದನ್ನು ಇಲ್ಲಿ ಹಾಕ್ತಾಯಿದ್ದೀವಿ. ಸಬ್ಬಕ್ಕಿ ಹಾಕುವಾಗ ಹೈ ಫ್ಲೇಮ್ ಇಟ್ಕೊಂಡೇ ಹಾಕಿ. ಇವಾಗ ಇಲ್ಲಿ ನೋಡಿ, ಆಲೂಗಡ್ಡೆ ನಾನು ತೊಳಿತಾ ಇದ್ದೀನಿ. ಇದು 2 ರಿಂದ 3 ಸಲ ನೀರು ಹಾಕಿ ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ. ಇವಾಗ ನೀರು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ, ಅಲ್ಲಿವರೆಗೂ ನಾವು ತೊಳಿಬೇಕು. ಈಗ ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ನಾವೇನು ಸಬ್ಬಕ್ಕಿ ಇಟ್ಟಿದ್ವಲ್ಲ, ಇಲ್ಲಿ ಇದು ಕುದೀತಾ ಇದೆ. ಇದು ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ಮೊದಲೇ ನಾವು ಇದರಲ್ಲಿ ಆಲೂಗಡ್ಡೆಯನ್ನು ಹಾಕಬಾರ್ದು. ಇದು 75% ಬೆಂದಿದೆ ಅಂದಾಗ ನಾವು ಇದರಲ್ಲಿ ಆಲೂಗಡ್ಡೆಯನ್ನು ಸೇರಿಸಬೇಕು. ಇವಾಗ ನಾನಿಲ್ಲಿ ನೀರಿನಿಂದ ತೆಗೆದು ಆಲೂಗಡ್ಡೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದನ್ನು ಲೋ ಫ್ಲೇಮ್ನಲ್ಲಿನೇ ನಾವು ಈಗ ಬೇಯಿಸ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ನಲ್ಲಿ ನಾವು ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ನಂತರ ಇದು ದಪ್ಪ ಆಗ್ತಾ ಬಂದಂಗೆ ನಾವು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ನನಗೆ ಉಪ್ಪು ಕಡಿಮೆಯಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಬೇರೆ ಬೇರೆ ಕಾಣ್ತಾ ಇದೆ. ಇದು ಬೇರೆ ಬೇರೆ ಕಾಣಬಾರ್ದು, ಆ ರೀತಿ ಆಗುವವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇವಾಗ ಇಲ್ಲಿ ನೋಡಿ, ಪ್ಲೇಟ್ ಮೇಲೆ ನಾನು ಸ್ವಲ್ಪ ಇದನ್ನು ಹಾಕಿ ನೋಡ್ತಾ ಇದ್ದೀನಿ. ಇದು ಇನ್ನೂ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು. ಯಾಕೆಂದರೆ ಅದು ನಾವು ಪ್ಲೇಟ್ ಮೇಲೆ ಹಾಕಿದ ಕೂಡಲೇ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ, ಆ ರೀತಿ ಆಗಬಾರ್ದು. ಇವಾಗ ಇದರಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸ್ ಬದಲಿಗೆ ಹಸಿಮೆಣಸಿನ್ಕಾಯಿನ ಕುಟ್ಟಿ ಸ್ವಲ್ಪ ಜಜ್ಜಿ ನೀವು ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ಇಲ್ಲಾಂದರೆ ಹಾಗೇನೂ ಕೂಡ ಮಾಡಬಹುದು. 1 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ಸೇರಿಸಿದ್ದೀನಿ. ಜೀರಿಗೆ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ದಪ್ಪ ಆಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು, ಈಗ ದಪ್ಪ ಆಗಿದೆ ಇದು ಚೆನ್ನಾಗಿ. ಈಗ ಇಲ್ಲಿ ಪ್ಲೇಟ್ ಮೇಲೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ಪ್ರೆಡ್ ಆಗ್ತಾ ಇಲ್ಲ, ಇವಾಗ ಗಟ್ಟಿಯಾಗಿದೆ. ಈ ರೀತಿ ಆದರೆ ಆಯಿತು. ನಾವು ಇದನ್ನು ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದರ ಮೇಲೆ ಒಂದು 5 ನಿಮಿಷ ಮುಚ್ಚಿಡೋಣ. ಇದು ನಾವು ತಣ್ಣಗಾದ ನಂತರ ನಾವು ಸಂಡಿಗೆಯನ್ನು ಹಾಕಬೇಕು. ಈಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇದು ಬೇಗ ತಣ್ಣಗಾಗಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೌಲ್ನಲ್ಲಿ ತೆಗೆದಿಟ್ಕೊಂಡು ಸ್ವಲ್ಪ ಬೆಚ್ಚಗಿರುವಾಗಲೇ ನಾವು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಇದನ್ನು ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಕಾಟನ್ ಬಟ್ಟೆಯ ಮೇಲೆ ಅಥವಾ ಯಾವುದೇ ಬಟ್ಟೆ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ, ಸಬ್ಬಕ್ಕಿ ಸಂಡಿಗೆ ಮಾತ್ರ. ಯಾಕೆಂದರೆ ಸಬ್ಬಕ್ಕಿ ಸಂಡಿಗೆದು ಎಲ್ಲ ನೀರಿನ ಅಂಶ ಏನಿರುತ್ತೆ ನೋಡಿ, ಆ ನೀರಿನ ಅಂಶ ಎಲ್ಲ ಕೆಳಗಡೆ ನೆಲಕ್ಕೆ ಹೋಗಿ ಅಂಟ್ಕೊಂಡ್ಬಿಡತ್ತೆ. ಆವಾಗ ನಮಗೆ ತೆಗಿಲಿಕ್ಕೆ ಸರಿಯಾಗಿ ಬರಲ್ಲ ಮತ್ತು ಹಪ್ಪಳಕ್ಕೆ ಟೇಸ್ಟು ಕೂಡ ಚೆನ್ನಾಗಿರಲ್ಲ. ಯಾಕೆಂದರೆ ನೀರಿನ ಅಂಶ ಎಲ್ಲ ನೆಲ ಹೀರ್ಕೊಂಡ್ಬಿಡತ್ತೆ, ಹೀಗಾಗಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಈ ಸಂಡಿಗೆಯನ್ನು ಮಾತ್ರ ನೀವು ಪ್ಲಾಸ್ಟಿಕ್ ಹಾಳೆ ಮೇಲೇ ಹಾಕಿ, ಚೆನ್ನಾಗಿ ಬರುತ್ತೆ ಪ್ಲಾಸ್ಟಿಕ್ ಹಾಳೆ ಮೇಲೆ. ಅಂದರೆ ನನಗಾದಂಥ ಅನುಭವವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಒಂದು ಸಲ ಬಟ್ಟೆ ಮೇಲೆ ಹಾಕಿದಾಗ ಅದು ತೆಗಿಲಿಕ್ಕೆ ಬರಲಿಲ್ಲ. 1 kg ಸಂಡಿಗೆ ನಾನು ವೇಸ್ಟ್ ಮಾಡಿಕೊಂಡಿದ್ದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಸಂಡಿಗೆ ಎಲ್ಲ ಚೆನ್ನಾಗಿ ಒಣಗಿದೆ. 2 ದಿನ ನಾನು ಒಣಗಿಸಿದ್ದೀನಿ. ಈಗ ಎಣ್ಣೆಯಲ್ಲಿ ಹಾಕಿದಾಗ ನೋಡಿ ಚೆನ್ನಾಗಿ ಅರಳಿದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.